ನಾನೇನಾದರೂ ಪೇಪರಿಗೆ ಸೈನ್ ಮಾಡಲಿಲ್ಲ ಅಂದರೆ ಅವ್ರು ನಮ್ಮ ಅಪ್ಪ ಏನು ಕೊಂದ್ಬಿಡ್ತಾರೆ. ಈಗ ನಾನು ಏನು ಮಾಡಲಿ? ಒಂದು ವೇಳೆ ಸೈನ್ ಮಾಡಿಕೊಟ್ರೆ ಅವ್ರು ನಮ್ಮನ್ನು ಬದುಕಕ್ಕೆ ಬಿಡ್ತಾರಾ? ಇಲ್ಲ, ಆಗಲೂ ನಮ್ಮನ್ನು ಸಾಯಿಸ್ತಾರೆ. ಅಪ್ಪಯ್ಯ ಹೇಳ್ದಾಗೆ ನಾನು ಧೈರ್ಯವಾಗಿ ಎದುರಿಸ್ಬೇಕು. ದೇವ್ರೆ, ನೀನೇ ನನಗೆ ಧೈರ್ಯ ಕೊಟ್ಟು ಕಾಪಾಡಬೇಕಪ್ಪ. ಕಾಪಾಡಲ್ಲ, ಯಾವ ದೇವರು ನಿನ್ನನ್ನು ಕಾಪಾಡಲ್ಲ. ಯಾಕಂದ್ರೆ ನೀನ್ ನನ್ನ ಎದುರಾಕೊಂಡಿದ್ಯಲ್ಲ, ಇನ್ನು ನಿನಗೆ ಯಾವ ದೇವರು ಕಾಪಾಡಲ್ಲ. ನಿಂತ್ಕೋ, ನಾನು ಮಾತಾಡ್ತಾ ಇದ್ರೆ ಹಾಗೆ ಹೋಗ್ತಿದ್ಯಲ್ಲ. ನಿಮ್ಮ ಹತ್ರ ನನ್ಗೇನು ಮಾತು? ಬಿಡಿ. ನಾನೇ ನಿನ್ ಯೋಗಕ್ಷೇಮ ವಿಚಾರಿಸಕ್ ಬಂದಿಲ್ಲ. ನಾನು ಹೇಳಿದ ಕೆಲಸ ಏನಾಯ್ತು? ನಿನಗೆ ಕೊಟ್ಟು 24 ಗಂಟೆ ಟೈಮ್ ಮುಗಿದೋಯ್ತು. ಏನ್ ನಿರ್ಧಾರ ಮಾಡ್ದೆ ಹೇಳು? ನಿಮಗೆ ಫೇವರಬಲ್ ಆಗಿ ಡಿಸಿಷನ್ ತಗೊಂಡಿದ್ದೀನಿ. ವೆರಿ ಗುಡ್. ಲಾಯರ್ನ ಕರೆಸ್ಬಿಡ್ಲಾ? ಪೇಪರ್ ಯಾವಾಗ ಸೈನ್ ಮಾಡ್ತೀಯಾ? ಹಲೋ, ಆಸ್ತಿಗೆ ಸೈನ್ ಮಾಡ್ತೀನಿ ಅಂತ ನಾನು ಯಾವಾಗ ಹೇಳಿದೆ? ದೊಡ್ಡ ಜವಾಬ್ದಾರಿನ ನಿಮ್ಮ ತಲೆ ಮೇಲೆ ಹೊರಿಸಿ ನಿಮಗೆ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ. ಸೊ ಸೈನ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಏಯ್, ನನ್ನ ಹತ್ರ ಆಟ ಆಡ್ಬೇಡ, ಸುಟ್ಟು ಬೂದಿ ಆಗೋಗ್ತೀಯಾ. ಸುಡೋದು ನಿಮಗೆ ಹೊಸದೇನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಹೋಗಿ. ಹೊನ್ನಪ್ಪನ ನೀವು ಸಾಯಿಸಿದ್ರು ನಿಮಗೇನೂ ಲಾಭ ಇಲ್ಲ. ನಾನು ಪೇಪರಿಗೆ ಸೈನ್ ಮಾಡಲ್ಲ ಅನ್ನೋ ಕೋಪಕ್ಕೆ ನೀವು ಅವ್ರನ್ನ ಸಾಯಿಸ್ಬಿಟ್ರೆ ನಾನೇನು ಪೇಪರಿಗೆ ಸೈನ್ ಮಾಡಿಬಿಡ್ತೀನ? ಇಲ್ವಲ್ಲ. ಬಟ್ ಹಾಗಂತ ಸಾಯಿಸಿದ್ರೆ ಒಂದು ಕೊಲೆ ಕೇಸ್ ಮೇಲೆ ಒಳಗಡೆ ಹೋಗ್ತೀರಾ ಅಷ್ಟೇ. ನೀವು ಮಾತಾಡಿರೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ನಿಮ್ಮ ಆಟಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಯದಾ ಯದಾ ಧರ್ಮಸ್ಯ